ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾಮಿ, ನಾನು ಉಪದೇಶಕನಲ್ಲ, ಒಲ ಉಳ್ಳವರ ಸೇವಕ. ಸ್ವಾಮಿ, ನಾನು ಬೋಧಕ ಮಾದಕನಲ್ಲ, ನಯ ನೀತಿ ಭಕ್ತಿಗಳ ಯಾಚಕ. ಸ್ವಾಮಿ, ನಾನು ಸುಧಾರಕ ಸಂಶೋಧಕನಲ್ಲ, ಶರಣಪಥದ ಬಾಲಕ. ಅತನೀಶ ಸ್ವಾಮಿ, ನಾನಲ್ಲ, ನನ್ನದಲ್ಲ, ನನ್ನಿಂದಲ್ಲ, ನೀವೇ ಅಲ್ಲ, ನಿಮ್ಮದೇ ಅಲ್ಲ, ನಿಮ್ಮಿಂದಲೇ ಅಲ್ಲ ಅನ್ನುವ ಧನ್ಯತಾಭಾವದೊಂದಿಗೆ 12ನೇ ಶತಮಾನದ ಎಲ್ಲ ಬಸವಾದಿ ಪ್ರಮಥರನ್ನು, ಶ್ರೀಮದ್ ಅತನಿ ಮುರುಗೇಂದ್ರ ಶಿವಯೋಗಿಗಳನ್ನು, ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು, ಐಗಳಿ ಅಪ್ಪಯ್ಯ ಮಹಾಶಿವಯೋಗಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಐಗಳಿ ಅಪ್ಪಯ್ಯ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಆಶಾ ರಸಮಂಜರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ತೆಲ್ಸಂಗ ಸಂಸ್ಥಾನ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಆತ್ಮೀಯ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ವೀರೇಶ್ ದೇವರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮಹಾದಾನಿಗಳು, ನಾವೆಲ್ಲ ಇತಿಹಾಸದೊಳಗೆ ಶಿರ್ಸಂಗಿ ಲಿಂಗರಾಜರನ್ನು ನಾವು ನೋಡ್ತೇವೆ. ನಮ್ಮ ನೇಮಗೌಡರವರು ಅವ್ರನ್ನ ನೆನಪು ಮಾಡಿಕೊಂಡ್ರು. ಮಕ್ಕಳಿಗೋಸ್ಕರ ಸಾವಿರಾರು ಕೋಟಿಯನ್ನು ದಾನ ಮಾಡಿ ತ್ಯಾಗವೀರ ಅನ್ನಿಸ್ಕೊಂಡಿರ್ತಕ್ಕಂಥ ದಾನಶೂರ ತ್ಯಾಗವೀರ ಶಿರ್ಸಂಗಿ ಲಿಂಗರಾಜರನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಈ ಭಾಗದೊಳಗೆ ನಿಜವಾದ ಲಿಂಗರಾಜರ ಸ್ವರೂಪದೊಳಗೆ ಯಾರು ನೋಡ್ತೇವೆ ಅಂತಂದ್ರೆ ಅದು ನಮ್ಮ ಸದಾಶಿವ ಮುಟೋಳೆ ಅವ್ರನ್ನ ನೋಡ್ತೇವೆ ಅಂತ ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛಪಡ್ತಾನೆ. ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅವ್ರನ್ನ ಮೊದಲು ಮಾಡಿಕೊಂಡು ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ತುಬಚಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಜೊತೆ ಅವ್ರು ಬಂದಿಲ್ಲ, ಅವ್ರ ಜೊತೆ ನಾ ಬಂದೇನೆ, ನಮ್ಮನ್ನ ಕರ್ಕೊಂಡು ಅವರ ಬಂದಾರ. ನಮ್ಮ ಸುರೇಶ್ ಗೌಡ್ರು ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಊರಿನ ಎಲ್ಲ ಗುರು ಹಿರಿಯರೇ, ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ಬಾಂಧವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾ ಏನು ಭಾಳ ಹೊತ್ತೇನು ಸಮಯ ಭಾಳ ಒತ್ತಾಗ್ಯದ, ನನಗೆ ಗೊತ್ತಾಗ್ಯದ. ಯಾಕಂದ್ರೆ ಈಗ ಸಮಯ ಭಾಳ ಅಂದ್ರೆ 7 ಗಂಟೆ ಆಗಿರ್ಬೋದು. ಎಷ್ಟಾಗ್ಯದ? 9 ಆಗ್ಯದ? 10 ಆಗ್ಯದ? 10 ಆಗ್ಯದ. ಸಮಯ 10. 10ರ ಮೇಲೆ ಬಾಯಾಗ ತುತ್ತ, ಹಾಸಿಗೆ ಆಸ, ಕದ ಮೊಚ್ಚ, ಮಲ್ಕೊಳ್ಳುವಂಥ ಸಂದರ್ಭದಲ್ಲೂ ಇಷ್ಟು ಗಟ್ಟಿಯಾಗಿ ಕುಂತಿರಲ್ಲ. ಇದೇ ಅಪ್ಪಯ್ಯ ಶಿವಯೋಗಿಗಳ ಭಕ್ತಿಯ ತಾಕತ್ತು ಅನ್ನೋದನ್ನು ನೀವೆಲ್ಲ ತೋರ್ಸಾಕತ್ತೀರಿ ಇವತ್ತು. ನೋಡಿ, ಇಟ್ಟು ಟೈಮ್ ಆದರೂ ಇಟ್ಟು ಹೊಗಳ್ಬೇಕು ನಿಮಗೆ. ಅಂದ್ರೆ ಚಪ್ಪಾಳೆ ತಟ್ಟೋರು ನೀವು, ಇಲ್ಲಾಂದ್ರೆ ತಟ್ಟಿರ್ಯಾ ನೀವು? ಯಾವಾಗ ಆಶಾ ರಸಮಂಜರಿ ಕಾರ್ಯಕ್ರಮ ನಡೆದಿತ್ತು, ಯಾವಾಗ ನೋಡೇವಂತ ನೀವೆಲ್ಲ ಕಾಯ್ಕೋತ ಕುಂತೀರಿ. ಅದು ಇರೋದ ಎಂಜಾಯ್ಮೆಂಟ, ಮನರಂಜನೆ ಜೀವನದೊಳಗಿರುವ ಸಮಯ ಅದಕ್ಕಿರೋದ. ಆದ್ರೆ ಅಪ್ಪ ಶಿವಯೋಗಿಗಳನ್ನು ನೆನೆಯೋದು ಯಾವತ್ತು? ನಾವು ನೆನಿಬೇಕಲ್ಲ ಆ ಮಹಾತ್ಮನನ್ನು. ನಾವೆಲ್ಲ ಶಿವಯೋಗಿ ಅಂದಾಕ್ಷಣ ನಮಗೆ ಯಾರು ನೆನಪಾಗ್ತಾರಂತಂದ್ರೆ ಅತನಿ ಮುರುಗೇಂದ್ರ ಶಿವಯೋಗಿಗಳ ನೆನಪಾಗ್ತಾರೆ. ಸ್ವಾಮಿ ಅಂದಾಗ ಯಾರು ನೆನಪಾಗ್ತಾರೆ ಅಂದ್ರೆ ಅದು ಅಪ್ಪಯ್ಯ ಮಹಾಸ್ವಾಮಿ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ಪುಣ್ಯ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿ ಹೋಗ್ಯಾರ ಅಪ್ಪಯ್ಯ ಶಿವಯೋಗಿಗಳು. ಎಂಥ ತಪಸ್ವಿಗಳವರು. ಅವರು ಏನು ಹೇಳ್ತಿದ್ರೆ ಅದು ಆಗ್ತಿತ್ತು. ಅವ್ರು ಈ ಭೂಮಿ ಒಳಗೆ ಒಮ್ಮೆ ಬರಗಾಲ ಬಂದಾಗ, ಈ ಭೂಮಿ ಒಳಗೆ ನೀವು ಬಾವಿ ತೆಗೀರಿ ಅಂತಂದಾಗ ಬಾವಿ ತೆಗೆದಾಗ ಅಲ್ಲೇ ನೀರು ಬಂದಿತ್ತಂತ. ಎಂಥ ಅದ್ಭುತ ಶಿವಯೋಗಿಗಳ ತಪಸ್ಸು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಬಗ್ಗೆ ನಿಮಗೆ ಗೊತ್ತು. ಅವ್ರ ಬಗ್ಗೆ ನೀವು ಅರ್ಧ ಕುಡಿದು ಬಿಟ್ರೆ ನಾವು ಹೊಸಬಿಲ್ಲ. ನಾ ಏನು ಹೊಸಬಲ್ಲ, ನೀವು ತಿಳ್ಕೊಂಡ್ರೆ ನಾನು ಹೊಸಬ ಅಂತ ತಿಳ್ಕೊಂಡೆ. ನಾನು ಅತನಿ ಮುರುಗೇಂದ್ರ ಶಿವಯೋಗಿಗಳ ಪುಣ್ಯಕ್ಷೇತ್ರದೊಳಗೆ 2-3 ವರ್ಷಗಳ ಕಾಲ ಅಧ್ಯಯನ ಮಾಡಿ, ಅಲ್ಲಿಂದ ಜಮಖಂಡಿಯಿಂದ ಇಲ್ಲಿಗೆ ಬಂದಿಲ್ಲ, ಇಲ್ಲಿಂದ ಜಮಖಂಡಿಗೆ ಹೋದಂಥ ಸಾಧಕ ನಾನು ಕೂಡ ಅಂತಕ್ಕಂಥದ್ದು ಭಾಳ ಅಭಿಮಾನಪೂರ್ವಕವಾಗಿ ಹೇಳಕ್ಕೆ ಇಚ್ಛಪಡ್ತಾನೆ. ಅದಕ್ಕೆ ನಾವು ಅಪ್ಪಯ್ಯ ಶಿವಯೋಗಿಗಳ ಶಕ್ತಿ ಭಾಳ ಐತಿ, ನಾವು ಅದನ್ನು ಅರ್ಥಕೊಳ್ಬೇಕಷ್ಟ. ನಾವಿಲ್ಲಿ ನಾ ಅಂದು ಬಂದ್ರೆ ಇಲ್ಲಿ ನಡೆಯಂಗಿಲ್ಲ. ಯಾರು ನಾ ಅಂತ ಬಂದಾರ ಅವ್ರ ಮಣ್ಣಾಗೆ ಒಕ್ಕಾರ.
ಯಾರು ನಿಸ್ವಾರ್ಥ ಸೇವೆಯಿಂದ ಇಲ್ಲಿ ದುಡಿತಾರಲ್ಲ ಅವರು ಅಪ್ಪಯ್ಯ ಶಿವಯೋಗಿಗಳ ಕೃಪೆಗೆ ಪಾತ್ರರಾಗ್ತಾರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಇದು ಅಂತಿಂಥ ಭೂಮಿ ಎಲ್ಲ ಬೆಂಕಿ ಭೂಮಿ ಐತಿದು. ನಾವೆಲ್ಲ ತಿಳ್ಕೊಂಡಿರ್ಬೋದು ಇಲ್ಲಿ ಏನರ ಮಾಡ್ಬೋದು, ಅದು ಮಾಡ್ಬೋದು, ನಡೆಯಂಗಿಲ್ಲ. ಇಲ್ಲಿ ಎಲ್ಲರ ಮಾಡ್ಬೋದು ನಾವು. ಆದರೆ ಈ ಪುಣ್ಯಕ್ಷೇತ್ರದೊಳಗೆ ನಾವು ತಲೆ ತಗ್ಗಿಸೇ ಬರ್ಬೇಕು. ಅಂದ್ರೆ ನಾವು ಆ ಅಪ್ಪಯ್ಯ ಶಿವಯೋಗಿಗಳ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಒಬ್ಬೊಬ್ಬರು ಮಾತಾಡ್ತಿರ್ತಾರೆ, ಏನು ಶಿವಗಳು ಅವಾಗಿದ್ದರು, ದೇವ್ರಂದ್ರೆ ಎಲ್ಲಿ ಅದಾನ, ದೇವ್ರ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಒಂದು 100ಕ್ಕೆ 95% ಮಂದಿ ದೇವ್ರ ಅದಾನ ಅಂತಾರೆ, 5% ಮಂದಿ ಇಲ್ಲ ಅಂತಾರೆ. ಅಂಥ ಜನನೂ ಉಟ್ಕೊಂಡಾರ್ರಿ ಇವತ್ತಿನ ದಿನಮಾನದೊಳಗೆ. ನಾ ಕೇಳ್ತೀನಿ, ಯಾರು ದೇವ್ರಿಲ್ಲ ಅಂತಾರಲ್ಲ, ಇಟ್ಟು ಚಂದ ಗಾಳಿ ಬೀಸಾಕತ್ತದಲ್ಲ, ಆ ಗಾಳಿ ಕೊಡಕತ್ತವ್ರು ಯಾರು ಇವತ್ತು? ಇಟ್ಟು ಚಂದ ಸಮುದ್ರದ ನೀರು ಹೆಂಗಿರ್ತದ ನೋಡ್ರಿ. ಇಲ್ಲ ಸಮುದ್ರ ಹಿಂಗ್ಯಾಕೆ ಕುಂತೀರಿ ಶೆಟ್ರ್ ಅಂಗಡಿ ಬೆಲ್ಲ ಹೊಡ್ಯಾರ ಮನೆ ಸ್ವಲ್ಪ ಮಾತಾಡ್ರಿ. ಸಮುದ್ರ ನೀರು ಹೆಂಗಿರ್ತದ? ಉಪ್ಪಿರ್ತದ. ಸಮುದ್ರದ ನೀರು ಉಪ್ಪಿದ್ದ ನೀರನ್ನು ಆವಿಯಾಗಿ ಮೇಲೆ ಹೋಗಿ ಮೋಡ ಮಾಡಿ ಕೆಸಿಂದ ಫಿಲ್ಟರ್ ನೀರು ಮಾಡಿ ಮತ್ತೆ ಭೂಮಿಗೆ ಸಿಹಿ ನೀರು ಕಳಿಸ್ತಾನಲ್ಲ ಭಗವಂತ. ಇದನ್ನು ಕಳಿಸ್ದವ್ರು ಯಾರು? ಹೌದಲ್ಲ? ನಾವೆಲ್ಲ ವಿಚಾರ ಮಾಡ್ಬೇಕಲ್ಲ ಒಂದು ಕ್ಷಣ. ಎಷ್ಟು ಚಂದ ಈ ನಾವು ಭೂಮಿ ಒಳಗೆ ಒಂದ ನೆಲದೊಳಗೆ ಕಬ್ಬು ಬಿತ್ತುತ್ತೇವೆ, ಮೆಣಸಿನ ಗಿಡನೂ ಬಿತ್ತುತ್ತೇವೆ. ಮೆಣಸಿನ ಗಿಡದೊಳಗೆ ಆ ಮೆಣಸಿನ್ಕಾಯಿ ಒಳಗೆ ಖಾರ ಇಟ್ಟೋರು ಯಾರು? ನೀವು ಯಾರು ಹೋಗಿ ಖಾರ ಇಟ್ಟಿರ್ತೇನ? ಇಲ್ಲ. ಅಂದರೂ ಖಾರ ಹುಟ್ಟುತ್ತದಲ್ಲ ಈ ಭೂಮಿ ಒಳಗೆ. ಮತ್ತು ಅದ ಭೂಮಿ ಒಳಗೆ ಕಬ್ಬು ಬಿತ್ತಿದ್ರೆ ಆ ಕಬ್ಬಿನೊಳಗೆ ಬೆಲ್ಲ ಹುಟ್ಟುತ್ತದ, ಸಕ್ಕರೆ ಹುಡ್ತದಲ್ಲ, ಅದ್ರೊಳಗೆ ಸಿಹಿ ಇಟ್ಟೋರು ಯಾರು? ಅರ್ಥ ಮಾಡ್ಕೊಳ್ಬೇಕಲ್ಲ. ನಾವು ಭೂಮಿ ಒಳಗೆ ಏನು ಬಿತ್ತುತ್ತೇವೆ? ಶೇಂಗಾ ಬಿತ್ತೇವೆ. ಆ ಶೇಂಗಾ ಹೆಂಗೆ ಬಿತ್ತುತ್ತೇವೆ? ರೈತರು ಅದಿರಲಿಲ್ಲ. ಶೇಂಗಾ ಹೆಂಗೆ ಬಿತ್ತೇವೆ? ಕಾಳು ಬಿತ್ತುತ್ತೇವೆ. ಒಳಗೆ ಬಿತ್ತುವಾಗ ಸೊಟ್ಟಿ ತೆಗೆದು ಕಾಳು ಬಿತ್ತೇವೆ. ಮತ್ತದು ಹೊರಗೆ ಬರುವಾಗ ಸೊಟ್ಟಿಯಾಗಿ ಹೊರಗೆ ಬರ್ತದಲ್ಲ, ಆ ಒಳಗೆ ಸೊಟ್ಟಿ ಇಟ್ಟೋರು ಯಾರು? ನಾವು ಯಾರ ಇಟ್ಟಿರ್ತೇವೇನು ಒಳಗೆ ಹೋಗಿ? ಇಲ್ಲ. ಆದರೂ ಒಳಗೆ ಹೋಗಿ ಸೊಟ್ಟಿ ಇಟ್ಟೋರು ಯಾರು? ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಶಕ್ತಿ ಇಲ್ಲಾರದೆ ಇಲ್ಲಿ ಯಾವ ಕೆಲಸನೂ ಕೂಡ ನಡೆಯುವುದಿಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ಸುಂದರ ಆಗ್ತದೆ. ದೇವರಿಲ್ಲ, ಅದಿಲ್ಲ, ಎಲ್ಲ ಇದ್ದಾಗ ಇಲ್ಲಿ ಎಲ್ಲ ನಡೆಯಕತ್ತದ. ಒಬ್ಬ ಭಾಷಣ ಮಾಡಕತ್ತಿದ್ನಂತ, ಒಟ್ಟ ದೇವ್ರಿಲ್ಲ ಅಂತ ಒಬ್ಬ ಭಾಷಣ ಮಾಡಕತ್ತಿದ್ದ. ಹಿಂಗೆ ಮೈ ಕೆಡ್ದ. ಒಬ್ಬ ಮುಂದೆ ಕೂತ್ ಹುಡುಗ ಏನಂದ, ನಿನ್ನ ತಲೆಯಾಗ ಬುದ್ಧಿನೇ ಇಲ್ಲ ಅಂದ. ಅವಾಗ ಮಾತಾಡೋ ಕೇಳಿದ, ಅಲ್ಲೋ ನನ್ನ ತಲೆಯಾಗ ಯಾಕೆ ಬುದ್ಧಿಲ್ಲ ಅಂತ ಕೇಳಾಕತ್ತೀನಿ. ನೀ ದೇವ್ರಿಲ್ಲ ಅನ್ನಕತ್ತಿಯಲ್ಲ, ಅದಕ್ಕೆ ನಿನ್ನ ತಲೆಯಾಗ ಬುದ್ಧಿಲ್ಲ. ನನ್ನ ತಲೆಯಾಗ ಭಾಳ ಬುದ್ಧಿ ಐತಿ, ಭಾಳ ಧ್ಯಾನ ಐತಿ, ತೋರ್ಸನ್ನಂತವ. ಹುಡುಗ ಏನದಾನಲ್ಲ, ನಿನ್ನ ತಲೆಯಾಗ ಬುದ್ಧಿ ಐತೆ ಅಂತ ನೀ ಏನು ಹೇಳಾಕತ್ತಿಯಲ್ಲ, ಅದು ಎಲ್ಲೈತಿ ತೋರಿಸು. ಅದನ್ನು ತೋರ್ಸಕ್ಕೆ ಬರಲ್ಲ, ಅದು ಬುದ್ಧಿ ಒಳಗೆ ಇರ್ತದನ್ನಂತ. ಅವಾಗ ಅವ ಹುಡುಗನ್ನಂತ, ನಿನ್ನ ತಲೆಯಾಗಿದ್ದ ಬುದ್ಧಿ ಹೊರಗೆ ತೆಗೆದು ಹೆಂಗೆ ತೋರ್ಸಕ್ಕೆ ಬರಂಗಿಲ್ಲಲ್ಲ, ಭಗವಂತನ ಹೊರಗೆ ಕಾಣಂಗಿಲ್ಲ, ಅಪ್ಪ ಈ ಮುತ್ಯ ಹೊರಗೆ ಕಾಣಂಗಿಲ್ಲ, ಒಳಗೆ ಗದ್ಗಿ ಒಳಗೆ ಕುಂತು ಕೆಲಸ ಮಾಡ್ತಿರ್ತಾನೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಂತ ಆ ಹುಡುಗ ಹೇಳಿದ. ಅದಕ್ಕೆ ದೇವ್ರು ಹೊರಗೆ ಕಾಣಂಗಿಲ್ಲ, ಆದ್ರೆ ಅವ ಇಲ್ಲಾರ್ದೆ ಏನೂ ನಡೆಯಂಗಿಲ್ಲ. ಅವ ಐತಿ ಅನ್ನೋದು ನಾವು ನಂಬೇಕಟ್ಟ. ಒಬ್ಬ ಅನ್ನ ಅವ್ರ ಒಟ್ಟ ದೇವ್ರು ನಂಬ್ತಿದ್ದಿಲ್ಲ, ದೇವ್ರು ನಂಬ್ತಿದ್ದಿಲ್ಲ. ಅವ್ರ ಮಗಗೆ ಹುಟ್ಟಿದಾಗ ಹೆಸರು ಏನಿಟ್ಟನಂದು ನಾವೆಲ್ಲ ಹೆಸರು ಇಡ್ತೇವೆ. ಏನು ಹೆಸರು? ಮಲ್ಲಪ್ಪ, ಯಲ್ಲಪ್ಪ, ಮಲ್ಲ, ಇವು ಹೆಸರುಗಳನ್ನ ಮಕ್ಕಳಿಗೆ ಇಡ್ತಿರ್ತೇವೆ. ಅವ ಏನು ಹೆಸರು ಇಟ್ಟನಂದ್ರೆ ಅವ್ರ ಮಗನಿಗೆ ದೇವ್ರಿಲ್ಲಪ್ಪ ಅಂತ ಹೆಸರಿಟ್ಟ. ಏನು ಹೆಸರಿಟ್ಟ? ದೇವ್ರಿಲ್ಲಪ್ಪ ಅಂತ ಹೆಸರಿಟ್ಟ. ಅವ ಬರಬಾರ್ದ ದೊಡ್ಡವ ಆದಗಳನ್ನೇ ಸಾಲಿ ಒಳಗೆ ಸಾಲಿ ಮಾಸ್ತರ ಹಾಜರಿ ತೊಗೊಳಕತ್ತ. ಅವಾಗ ಹೆಸರು ಹೋದ್ರಿದ, ಕಲ್ಲಪ್ಪ ಅದೀನಿ ಸರ್, ಯಲ್ಲಪ್ಪ ಅದೀನಿ ಸರ್, ಮಲ್ಲಪ್ಪ ಅದೀನಿ ಸರ್, ದೇವ್ರಿಲ್ಲಪ್ಪ ಅದೀನಿ ಸರ್. ಅವ ಹುಡುಗ ಏನು ಹೆಸರು ಇಟ್ಕೊಂಡಿದ್ನಲ್ಲ ಅವನ ಅನ್ನಕತ್ತಾನ ದೇವ್ರಿಲ್ಲಪ್ಪ ಅಂತ ಸಾಲಿ ಮಾಸ್ತರ್ ಹೇಳಕತ್ತಾನ. ಆದ್ರೆ ಅವ ಹುಡುಗ ಅನ್ನಕ್ತಾನೆ ಅದೀನಿ ಸರ್ ಅನ್ನಕತ್ತಾನ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ದೇವರ ಶಕ್ತಿ ಇಲ್ಲಾರ್ದೆ ಈ ಜಗತ್ತಿನೊಳಗೆ ಏನೂ ನಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ದೇವರ ಅದಾನ ಅಂತಂದ್ರೆ ನಮ್ಗೆ ಯಾವಾಗ ಆಶೀರ್ವಾದ ಮಾಡ್ತಾನೆ ದೇವ್ರ? ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ, ಯಾವಾಗ ಆಶೀರ್ವಾದ ಮಾಡ್ತಾನ? ನಾವು ದೇವ್ರಿಗೆ ಏನರ ಬಂಗಾರ ಕಿರೀಟ ಕೊಡಿಸಿದ್ರೆ ಆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೋ? ಅವಾಗ ಒಲಿತಾನೋ? ನಾವು ಅವಂಗೆ ₹1,00,000 ದೇಣಿಗೆ ಬರ್ಸಿದ್ರೆ ಆ ದೇವ್ರು ನಮಗೆ ಅವಾಗ ಒಲಿತಾನೋ? ಯಾವಾಗ ಒಲಿತಾನ ದೇವ್ರ?
24 ತಾಸು ಪೂಜೆ ಮಾಡಿದ್ರೆ ಆ ದೇವ್ರು ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಬಂಗಾರದ ಕಿರೀಟ ತೊಡಿಸಿದ್ರೆ ಆ ದೇವ್ರು ನಮಗೆಲ್ಲ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ದೇವ್ರು ನಮಗೆಲ್ಲ ಯಾವಾಗ ಒಲಿತಾನ ಅಂತಂದ್ರೆ, ಅಪ್ಪಯ್ಯ ಶಿವಯೋಗಿ ಯಾವಾಗ ನಮಗೆ ಒಲಿತಾನ ಅಂತಂದ್ರೆ, ಇವೆರಡು ಮಾತು ನೆನಪಿಟ್ಕೋರಿ. ಇವು ಎರಡು ಮಾತು ನಿಮ್ಮ ಜೀವನದೊಳಗೆ ಅಳವಡಿಸ್ಕೋರಿ. ಯಾವಾಗ ನಮಗೆ ದೇವ್ರು ಒಲಿತಾನ, ಅಪ್ಪಯ್ಯ ಶಿವಯೋಗಿ ನಮಗೆ ಯಾವಾಗ ಒಲಿತಾನ ಅಂತಂದ್ರೆ, ಇವೆರಡು ಕೆಲಸ ಮಾಡೋದು ಬಿಡ್ಬೇಕು, ಅವಾಗ ನಮಗೆ ಒಲಿತಾನ. ಆ ಎರಡು ಕೆಲಸ ಯಾವತ್ತಂದ್ರೆ, ಇನ್ನೊಬ್ಬರ ಮನೆ ಮುರಿಲಾರ್ದಂಗ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗೆ ಯಾವ ವ್ಯಕ್ತಿ ಬದುಕ್ತಾನಲ್ಲ, ಅವಾಗ ಅಪ್ಪಯ್ಯ ಶಿವಯೋಗಿ ನಮಗೆಲ್ಲ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಇನ್ನೊಬ್ಬರ ಮನೆ ಕೆಡಕ್ಕೆ ಬಯಸಿ, ಇನ್ನೊಬ್ಬರ ಮನೆ ಮುರಿದ ಕೇಸಿಂದ ಶಾರ್ಪ್, ಇನ್ನೊಬ್ಬರ ಮನೆ ಮುರಿದ ಕೇಸಿಂದ ಯಾವ ದೇವ್ರಿಗೆ ಹೋಗಿ ಅಡ್ಡ ಬಿದ್ದರೂ ಉಪಯೋಗ ಇಲ್ಲ. ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವ ನೋಯಿಸಿ ಗಂಗೆಯಲ್ಲಿ ಮುಳುಗಿದರೆ ಏನು ಫಲವಯ್ಯ. ನಾವು ಇನ್ನೊಬ್ಬರ ಕೆಟ್ಟದ ಬಯಸಿ ಕೆಟ್ಟದ ಆಲಿ ಅಂತ ತಿಳ್ಕೊಂಡು ಬಯಸಿದ್ರೆ ಯಾವ ದೇವ್ರಿಗೆ ಹೋದ್ರೂ ಉಪಯೋಗ ಇಲ್ಲ. ನಮ್ಮಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಇರಬೇಕು, ಸ್ವಾರ್ಥದ ಭಕ್ತಿ ಇರಬಾರ್ದು. ಅದನ್ನು ಮಾಡಿದೆ ಇದನ್ನು ಮಾಡಿದೆ ಮಾಡೀನಿ ಅನ್ನೋದು ಅಹಂಕಾರ ಇರಬಾರ್ದು. ದೇವ್ರಿಗೆ ಅಟ್ಟು ಕೊಟ್ಟೆ, ದೇವ್ರಿಗೆ ಇಟ್ಟು ಮಾಡಿದೆ ಅದು ಇರಬಾರ್ದು. ಒಬ್ಬ ಏನು ಮಾಡಿದ, ಮಠಕ್ಕೆ ಒಬ್ಬ ಪ್ಯಾನ್ ಕೊಡಿಸಿದ. ಆ ಪ್ಯಾನಿನ ಪಂಕದೊಳಗೆ ಹೆಸರು ಬರೆಸಿದ. ಏನಂತ ಹೆಸರು ಬರ್ತಿರ, ಒಂದೇ ಹೆಸರು ಬರೆಸಿದ, ಅವನ ಹೆಸರು ಬರ್ಕೊಂಡಿದ್ದ ಒಂದು ಪಂಕದಾಗ. ಇನ್ನೊಂದು ಪಂಕದಾಗ ಹೆಸರು ಬರ್ಕೊಂಡು ಅವ್ರ ಅಪ್ಪನ ಹೆಸರು ಬರೆಸಿದ. ಇನ್ನೊಂದು ಪಂಕದಾಗ ಅವರ ಅಡ್ರೆಸ್ ಬರೆಸಿದ. 3 ಪಂಕ ಖಾಲಿನೇ ಇಲ್ಲ. ಅವಾಗ ಮಠಸ್ವಾಮಿ ಇವ ಪ್ಯಾನ್ ಕೊಡ್ಸ್ಯಾನ ಅಂತ ತಿಳ್ಕೊಂಡು ಪ್ಯಾನ್ ಹಾಕಿಸಿ ಪ್ಯಾನ್ ಹಚ್ಚಕ್ಕೆ ಹೋಗ್ತಾನಂತ. ಅವ ಏನು ಕೊಡ್ಸ್ಯಾನ, ಸ್ವಾಮಿಗಳು ಹಚ್ಚಕ್ಕೆ ಹೋಗ್ಬೇಡ್ರಿ ಪ್ಯಾನ. ಯಾಕೋ ಹಚ್ಚಕ್ಕೆ ಪ್ಯಾನ್ ಕೊಡಿಸಿ ನೀನು ಯಾಕೆ ಹಚ್ಚಕ್ಕೆ ಹೋಗ್ಬಾರ್ದು ಅಂತಂದ, ನೀವೇನ್ರ ಪ್ಯಾನ್ ಹಚ್ಚಿದ್ರೆ ನಮ್ಮ ಹೆಸರು ಕಾಣಂಗಿಲ್ಲ, ಅಲ್ಲಿ ಬಂದವ್ರಿಗೆ ನಮ್ಮ ಹೆಸರು ಕಾಣಂಗಿಲ್ಲ, ನಮ್ಮ ಹೆಸರು ಕಾಣಬೇಕಂತ ಪ್ಯಾನ್ ಕೊಡ್ಸಿವ ಅದನ್ನು. ಹಿಂಗಂದ್ರೆ ದೇವ್ರು ಅಲಿತಾನೆ ನಮಗೆ. ನಿಷ್ಕಲ್ಮಶವಾದ ಭಕ್ತಿ ಇರ್ಬೇಕು, ಸ್ವಾರ್ಥ ಇರಬಾರ್ದು, ಮಾಡಿ ನೆನ್ನದು ಇಡಬಾರ್ದು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಮಾಡಿದೆ ನೆಂಬುದು ಮನದಲ್ಲಿ ಒಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದೆ ನೆನ್ನದಿರು ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಎಷ್ಟು ಅದ್ಭುತವಾದ ವಚನ ಹೇಳ್ತಾರೆ. ಅದಕ್ಕೆ ನಮ್ಮ ಮನಸ್ಸಿನೊಳಗೆ ಹೆಂಗಿರ್ಬೇಕಂತಂದ್ರೆ ಮಾಡಿನಿ ಅಂತಕ್ಕಂಥದ್ದು ಇರಬಾರ್ದು. ನಮ್ಮ ಚಂದ್ರಶೇಖರ ಪಾಟೀಲ್ ಪೊಲೀಸ್ ಅಧಿಕಾರಿಗಳು ಸರ್ ಬಂದಿದ್ದಾರೆ, ಅವ್ರಿಗೆ ಜೋರು ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಕೋರೋಣ. ಎಲ್ಲಿಗೆ ನಿಂತಿದೆ ನೆನಪದಿಲ್ಲ, ಮರ್ವಿನ ಜನಮಿದು, ಹೇಳಿದ ನೆನಪು ಇರಂಗಿಲ್ಲ. ನೆನಪಿಟ್ಕೋಬೇಕು. ನಾವು ಹೇಳೋರು ಹೇಳ್ತೇವೆ, ವರ್ಷ ಬಂದವ್ರು ವರ್ಷ ಒಬ್ಬೊಬ್ಬರು ಸ್ವಾಮಿಗಳು ಹೇಳೋರು ಹೇಳ್ತಾರೆ, ಅದನ್ನು ಮತ್ತೆ ಮರದ ಮರ್ವಿನ ಜನಮಿದು. ಒಂದು ಹೇಳಿದ ನೆನಪಿರ. ಭಾಳ ದಿವಸ ಕಳ್ಯ ಅತ್ತಿ ಮನೆಗೆ ಹೋದ. ಅತ್ತಿ ಮನೆಗೆ ಹೋದಾಗ ಅತ್ತಿ ಏನು ಮಾಡಿದ್ಲು, ಹಳ್ಯ ಭಾಳ ದಿವ್ಸಕ್ಕೆ ಬಂದಾನ ಅಂತ ತಿಳ್ಕೊಂಡು ಕರ್ರಿ ಕಡುಬು ಮಾಡಿದ್ಲು ಅಕ್ಕಿ. ಇವ ಹಳ್ಯ ಏನಿದ್ನಲ್ಲ, ಕಡುಬು ಅನ್ನೋದ ಗೊತ್ತಿರಲಿಲ್ಲ ಅವಂಗ. ಜೀವನದೊಳಗೆ ಕಡುಬ ನೋಡಿದ್ದಿಲ್ಲ. ಅತ್ತಿ ಕೇಳಿದ್ನಂತ ತಳೆ, ಅಲ್ಲೋ ಅತ್ತಿ ಭಾಳ ಚಂದ ಆಗೈತಿದು, ಭಾಳ ಸ್ವೀಟ್ ಆಗೈತಿದು, ಇದಕ್ಕೇನಂತ ಕರೀತಾರ ಅಂತ ತಿಳ್ಕೊಂಡು ಅತ್ತಿಗೆ ಹಳ್ಯ ಕೇಳಿದಾಗ ಅತ್ತಿ ಹೇಳಿದ್ಲಂತ, ಇದಕ್ಕೆ ಕಳೆದೇವ್ರು ಇದಕ್ಕೇನಂತ ಕರೀತಾರಂತಂದ್ರೆ ಕಡುಬು ಅಂತ ಕರೀತಾರ ನಾನು. ಅವಾಗ ಇವ ಹೋಗಿ ಅತ್ತಿಗೆ ಹೇಳಿದ್ನಂತ, ಅತ್ತಿ ನಿಮ್ಮ ಮಗಳ ಕೈಯಾಗ ಹೋಗಿ ಮನೆಗೆ ಹೋಗಿ ಮಾಡಿಸ್ಕೊಂಡು ತಿಂತೀನಿ ಅಂತ ತಿಳ್ಕೊಂಡು ಇವ ಏನು ಮಾಡಿದ್, ಮರಿಬಾರ್ದು ಅಂತ ತಿಳ್ಕೊಂಡು ಕಡ್ಡುಬು 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 ಅಂತ ನೆನಪಿಟ್ಕೊಂಡ. ಇವ ಮನೆಗೆ ಹೋಗೋ ಮಟ್ಟ ಕಡ್ಡುಬು 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 ಅಂಡ್ಕೋತಾವಂಟ. ಒಟ್ಟ ಮರಿಬಾರ್ದಲ್ಲ, ಮನೆಗೆ ಹೋಗಿ ಮಾಡಿಸ್ಕೋಬೇಕಲ್ಲ ಅವ. ಕಡ್ಡುಬು 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 ಅಂಡ್ಕೋತ ಒಂಟ ನಡ್ಬರ್ಕ್ ದಾರಿ ಒಳಗೆ ಒಂದು ಅಡ್ಡ ಗಟ್ರ ಬಂದಿತ್ತು. ಗಟ್ರ ದಾಟಕ್ಕೆ ಹೋದ, ಕಡ್ಡುಬು ಮರತ್ತ ದಾಟಕ್ಕೆ ಹೋಗಿ ಹಿಂಗೆ ದಾಟಕ್ಕೆ ಹೋಗ ಹುಯ್ಕ್ ಅಂದ್ಬಿಟ್ಟ. ಕಡುಬು ಮರತ ಮುಂದೆ ಹುಯ್ಕ್ 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 ಅನ್ಕೋತ ಹೊಂಟ. ಮನೆಗೆ ಹೋದ, ಹೆಂಡ್ತಿ ಮನ್ಯಾಗ ಕೂತಿದ್ಲ. ಹೆಂಡ್ತಿಗೆ ಹೇಳಿದ, ನಿಮ್ಮವು ಭಾಳ ಚಂದ ಹುಯ್ಕ್ ಮಾಡಿದ್ಲು, ನನಗೂ ಹುಯ್ಕ್ ಮಾಡಿಕೊಡು ಅಂದ. ಇದ್ಯಾವ ಹುಯ್ಕ, 100 ಅಡುಗೆ ಮಾಡೋದು ಕಲ್ತೀನಿ, ನಮ್ಮವು ಯಾವ ಹುಯ್ಕ್ ಮಾಡಿಕೊಟ್ಲ ನನಗೆ ಗೊತ್ತಿಲ್ಲ, ನನಗೆ ಹುಯ್ಕ್ ಬೇಕಂದ್ರೆ ಬೇಕಾ. ಜಗಳಾಡಕತ್ತ, ನನಗೆ ಗೊತ್ತಿಲ್ಲ ಅಂತ ತಿಕ್ಕಿ ಅಂತಾಳೆ, ನನಗೆ ಬೇಕಂದ್ರೆ ಬೇಕಾ. ಹೊಡೆದ ವಾಯ್ ಕೊಟ್ಟು ಹಿಂಗೆ ಬೇಕಂದ್ರೆ ಬೇಕಂತ ನಾಯಿ ಹೊಡೆದಂಗೆ ಹೆಂಡ್ತಿಗೆ ಹೊಡ್ಯಾಕತ್ತ. ಅವಾಗ ಬಾಜು ಮನೆ ಮುದುಕಿ ಬಂದ್ಲಂತ. ಇವ್ರ ಜಗಳದ
ಸಪ್ಪಳ ಕೇಳಿ ಬಾಜು ಮನೆ ಮುದಿಕ ಬಂದ್ಲ, ಏ ಬುದ್ಧಿರ ಐತೆ ಇಲ್ಲ, ನಿನ್ನ ಹೆಣ್ತಿಗೆ ಹಿಂಗೆ ಹೊಡಿದ ಮೈ ತುಂಬ ನೋಡಿ ಹೆಂಗೆ ಬಾರು ಬಿದ್ದಾವ, ಹಿಂಗೆ ಹೊಡಿತಾರ ಹೆಣ್ತಿಗೆ, ಹಿಂಗೆ ಹೊಡ್ಯಾಕೆ ಹೋಗ್ಬಾರ್ದು ನೋಡಕ್ಕಿನ ಮೈ ಮ್ಯಾಗ ಬಾರ್ ಹೆಂಗೆ ಬಿದ್ದಾವ ಅಂತಂದ್ರೆ ಕಡುಬು ಬಿದ್ದಂಗೆ ಬಿದ್ದಾವ ಅಂದ್ಲ ನೋಡ ಮುದಿಕ್. ನಿಮ್ಮ ಮೌ ಇದ ಮಾಡಿ ಕೊಟ್ಟ ನೋಡ, ನನಗೆ ಇದ ಮಾಡಿಕೊಡ ಅಂದ. ಆಮೇಲೆ ನಮ್ಮದು ಹುಯಿಕ್ ಪರಿಸ್ಥಿತಿ ಆಗಿಬಿಟ್ಟದ. ಇಲ್ಲಿ ಹೇಳೋರು ಹಾಗೆ ಪಾಟ್ ಪೀಚೆ ಫುಲ್ ಸಪಾಟ್, ಹಂಗಾಗ್ಬಾರ್ದು. ಇಲ್ಲಿ ಯಾರ ಏನು ಹೇಳಿದ್ರು ಸಹಿತ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಮಾಡಿನಿ ನಾ ಅನ್ನೋದು ಜೀವನದೊಳಗಿರುವ ಎಟ್ಟು ನಾ ಅಂತ ಮರೆದ್ರು ಒಂದಲ್ಲ ಒಂದು ದಿನ ಮಣ್ಣು ಆಗಲೇಬೇಕು. ಮಣ್ಣಿಂದ ಕಾಯ ಮಣ್ಣಿಂದ, ಗೊತ್ತದಿಲ್ಲ, ಮಣ್ಣಿನಿಂದ ಇದೇ ಹುಡ್ತದ, ಮಣ್ಣಿನಲ್ಲೇ ಒಂದಲ್ಲ ಒಂದು ದಿನ ಮಣ್ಣಾಗಿ ಬಿಡುತ್ತದೆ. ನಾವೆಲ್ಲಿ ಮಣ್ಣಾಗಿ ಹುಟ್ಟೇವ್ರಿ? ನಮ್ಮ ತಂದೆ ತಾಯಿ ಒಟ್ಟಾಗಿ ಹುಟ್ಟೇವಿ, ನಾವೆಲ್ಲಿ ಮಣ್ಣಾಗಿ ಹುಟ್ಟೇವಿ? ನಿಮ್ಮ ತಂದೆ ತಾಯಿಗೆ ಶಕ್ತಿ ಬರ್ಬೇಕಾಗಿತ್ತಂದ್ರೆ ಮಣ್ಣಲ್ಲಿ ಬೆಳೆದಿರ್ತಕ್ಕ ಆಹಾರ ತಿಂದಾಗ ನಿಮ್ಮ ತಂದೆ ತಾಯಿಗಳಿಗೆ ಶಕ್ತಿ ಬರ್ತದ, ಅವಾಗ ನೀವು ಹುಟ್ಟಿ ಬರ್ತೀರಿ. ಅದಕ್ಕೆ ಮಣ್ಣಿಂದನೇ ಹುಟ್ಟೋದು, ಕೊನೆಗೊಂದು ದಿನ ಮಣ್ಣಲ್ಲೇ ಮಣ್ಣಾಗ್ಬಿಡೋದು. ಅದಕ್ಕೆ ಇದ್ದಾಗ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದು. ನಾ ಅನ್ನೋದು ಏನೂ ಇಲ್ಲ, ಎಲ್ಲ ನಿಂದ ಅನ್ಬೇಕು. ಅಂದ್ರೆ ಜೀವನದೊಳಗೆ ಸುಖ ಇರ್ತದೆ. ಬೇಸರಾಗೈತಿ ನೀವು ಮುಗಿಸ್ಬಿಡ್ಲ ಬ್ಯಾಡ ಅಣ್ಣಾಕತ್ತವು ನಿನ್ನ ಹುಡುಗರು. ಅದು ಆಶ್ಚರ್ಯ ಆಗೈತಿ. ಮೊದಲು ಸಣ್ಣವ್ರ ಹುಡುಗರು, ಯಾಕಂದ್ರೆ ಮನರಂಜನೆ ಅಂದ್ರೆ ಅವ್ರಿಗೆ ಇಷ್ಟ, ಅಂದ್ರು ಮಾತು ಕೇಳ್ಬೇಕಂತ ಅವ್ರ ತಲೆಯಾಗ ಬಂದದಲ್ಲ, ಅದು ಭಾಳ ಖುಷಿ ಆಯ್ತು ನನಗೆ. ಏನು ಹೇಳಕತ್ತೀನಿ ಮತ್ತೆ ಮರೆತು ಹೋದ ಅಣ್ಣ. ಕಡುಬ ನೆನಪೈತೀವ್ರಿ, ಉಳ್ಕಿದ ನೆನಪಿಲ್ಲವ್ರಿ. ಅದಕ್ಕೆ ಅಂತ ಮೆರ್ಯಾಕೆ ಹೋಗ್ಬಾರ್ದು. ನಾನು ಎಂದು ಮೆರೆಯಬ್ಯಾಡೋ ಮೂಡ, ನಾನು ಎಂಬುದು ಮಣ್ಣು ಒಮ್ಮೆ ತಿಳಿದು ನೋಡ. ಯಾಕೊತ್ತ ನಾ ಅನ್ನೋದು ಬರಬಾರ್ದು. ಯಾಕಂದ್ರೆ ಮಣ್ಣು ಒಬ್ಬ ಸ್ಮಶಾನದೊಳಗೆ ಏನಿರ್ತಾವೆ? ಗೋರಿಗಳಿರ್ತಾವೆ. ಸ್ಮಶಾನದೊಳಗೆ ಗೋರಿಗಳಿದ್ದು, ಆ ಗೋರಿ ಮ್ಯಾಗ ಕುಂತ ಒಬ್ಬ ಕಿವಿ ಕೊಟ್ಟು ಕೇಳಕತ್ತಿದ. ಅದನ್ನ ನೋಡಿ ಇನ್ನೊಬ್ಬ ಗೆಳೆಯ ಕೇಳಿದ್ನಂತ, ಅಲ್ಲೋ ದೋಸ್ತ, ಗೋರಿ ಮ್ಯಾಗ ಕುಂತ ಕಿವಿ ಕೊಟ್ಟು ಕೇಳಕತ್ತಿಯಲ್ಲ, ಏನು ಕೇಳಕತ್ತದ ನಿನಗೆ? ಒಳಗಿಂದ ಏನು ಸೌಂಡ್ ಬರಾಕತ್ತದ ಅಂತ ತಿಳ್ಕೊಂಡು ಇನ್ನೊಬ್ಬ ಗೆಳೆಯ ಆ ಗೋರಿ ಮ್ಯಾಗ ಕುಂತವ್ನು ಕೇಳಿದಾಗ, ಅವಾಗ ಗೋರಿ ಮ್ಯಾಗ ಕುಂತ ಗೆಳೆಯ ಹೇಳಿದ್ನಂತ, ಇಲ್ಲಿ ಕಿವಿ ಕೊಟ್ಟು ಏನು ಕೇಳಕತ್ತೀನಿ ಅಂತಂದ್ರೆ, ಇವ ಮಗ ಏನು ಒಳಗೆ ಮೊಕ್ಕೊಂಡಾನಲ್ಲಿ, ಇವ ಇದ್ದಾಗ ಭಾಳ ನಂದು ನಾನು ಅಂತ ಭಾಳ ಸೌಂಡ್ ಮಾಡ್ಕೊಂಡು ಅಡ್ಡಾಡ್ತಿದ್ದ, ಈಗೇನ್ರ ಸೌಂಡ್ ಬರ್ತದಣ್ಣ ಅಂತ ಕೇಳಕತ್ತೀನಿ ಅನ್ನಂತ. ಈಗೇನು ಸೌಂಡ್ ಬರೋವಲ್ಲ, ಸ್ವಚ್ಛ. ಅದಕ್ಕೆ ನಾವು ಎದ್ದಾಗ ಅಟ್ಟ ನಮ್ಮ ಸೌಂಡ್, ನಾನು ಸೌಂಡ್, ಮಕ್ಕೊಂಡೆ ಒಂದು ಸ್ವಿಚ್ ಆಫ್. ಅದಕ್ಕೆ ಇದ್ದಾಗ ಪ್ರೀತಿಯಿಂದ ಬದುಕೋಣ, ಏನು ತೊಗೊಂಡು ಹೋಗೋದಿಲ್ಲ. ಖಾಲಿ ಆತ್ಮೆ ಆಯತೆ, ಖಾಲಿ ಆತ್ಮೆ ಜಾಯತೆ. ಈ ಒಂದು ಸತ್ಯ ಅರ್ಥ ಮಾಡ್ಕೊಂಡು ಈ ಭೂಮಿಯಿಂದ ನಾವು ಏನಾದರೂ ತೊಗೊಂಡು ಹೋಗೋದಿತ್ತಂದ್ರೆ, ನಾವು ಈ ಭೂಮಿ ಒಳಗೆ ಏನು ಪುಣ್ಯದ ಗಂಟು ಏನು ಗಳಿಸ್ಕೊತೇವಲ್ಲ, ಅದು ಒಂದ ನಾವು ಒಯ್ತೇವೆ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚಂದ ಪ್ರೀತಿಯಿಂದ ಬದುಕ್ರಿ, ಯಾರನ್ನೋ ದ್ವೇಷ ಮಾಡೋಕ್ಕೆ ಹೋಗ್ಬೇಡ್ರಿ. ದ್ವೇಷ ಸಾಧಿಸಿ ಏನೂ ಉದ್ಧಾರ ಆದವ್ರು ಈ ಜಗತ್ತಿನೊಳಗೆ ಯಾರೂ ಉಳಿದಿಲ್ಲ. ಯಾರು ಪ್ರೀತಿಯಿಂದ ಬದುಕ್ಯಾರಲ್ಲ ಅವರೇ ಈ ಜಗತ್ತಿನೊಳಗೆ ದೊಡ್ಡ ವ್ಯಕ್ತಿಯಾಗಿ ಬದುಕ್ಯಾರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ನಾವು ಯಾವಾಗ ದೊಡ್ಡವರಾಗ್ತೇವತ್ತಂದ್ರೆ, ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಊಹು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತುಲಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಬೋದು ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ, ಅವ್ರು ಈ ಜಗತ್ತಿನೊಳಗೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು, ಒಟ್ಟು ನಮ್ಮ ಶಿರಟ್ಟಿ ಮಠದ ಈ ತೆಲ್ಸಂಗ ಏನು ಅಜ್ಜಾರ ಅದಾರಲ್ಲ, ಅವ್ರ ಹಿಂದಿನ ಅಜ್ಜಾರ ಶಿರಟ್ಟಿ ಮಠದ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಅವ್ರ ಮಠದ ಒಂದು ಸ್ಲಾಗನ್ ಐತೆ, ಏನೈತೆ ಅಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡು. ಅವ್ರ ಸೂತ್ರ, ಅವ್ರ ಮಠದ ಸೂತ್ರ ಅದು. ಅದಕ್ಕೆ ನಮ್ಮ ಜೀವನದೊಳಗೆ ಆ ಒಂದು ಮಾತನ್ನ ನಾವೇನಾದರೂ ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ರೆ ನಮ್ಮ ಬದುಕು ಎಲ್ಲ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು, ನಮ್ಮ ಗೆಳೆಯರ ಬಳಗದವ್ರು ನನ್ನ ಇಲ್ಲಿ ಎದಕ್ಕೆ ಕರೆಸ್ಯಾರ ಅಂತಂದ್ರೆ,
ಏನು ಗುರ್ತಾ ಮಾಡಿ ನಾನು ಕರೆಸ್ಯಾರ ಅಂತಂದ್ರೆ ನಮ್ಮ ಜಮಖಂಡಿ ತಾಲೂಕಿನೊಳಗೆ ಪ್ರತಿ ಹಳ್ಳಿ ಒಳಗೆ ಜೋಳಿಗೆ ಹಿಡ್ಕೊಂಡು ನಾವು ಸಂಚಾರ ಮಾಡಾಕತ್ತೇವೆ. ಪ್ರತಿ ಮನೆಗಳು ಸಹಿತ ಅಡ್ಡಾಡಕತ್ತೇವೆ. ಜೋಳಿಗೆ ಹಿಡ್ಕೊಂಡು ಸ್ವಾಮಿಗಳು ಅಡ್ಡಾಡಕತ್ತಾರ ಅಂತಂದ್ರೆ ಭಾಳ ರೊಕ್ಕ ಹಾಕ್ಸೋಳಕ್ಕೆ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತಾರ, ಬಂಗಾರ ಹಾಕ್ಸೋಳಕ್ಕೆ ಜೋಳಿಗೆ. ನಮ್ಮ ಓಲೆ ಮಠದ ಜೋಳಿಗೆ ಬಂಗಾರ ಬೇಡ, ನಮ್ಮ ಜೋಳಿಗೆಗೆ ನಿಮ್ಮ ಬಂಗಾರ ಬೇಡ, ನಿಮ್ಮ ರೊಕ್ಕ ಬೇಡ, ನಿಮ್ದೇನೂ ಬೇಕಾಗಿಲ್ಲ. ನಮ್ಮ ಜೋಳಿಗೆಗೆ ಏನು ಹಾಕ್ರಿ ಅಂತಂದ್ರೆ ಯಾವ ಚಟಗಳು ನಿಮ್ಮ ಚಟ್ಟಕ್ಕೆ ಏರ್ಸಕತ್ತಾವಲ್ಲ ಆ ಚಟಗಳನ್ನು ಅಷ್ಟೇ ನಮ್ಮ ಜೋಳಿಗೆಗೆ ಹಾಕ್ರಿ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿ ಒಳಗೂ ಸಹಿತ ನಾವು ತಿರುಗಾಡಕತ್ತೇವೆ. ಅದನ್ನು ಗುರುತಿಸಿ ಅವರು ನಮ್ಮನ್ನ ಈ ವೇದಿಕೆಗೆ ಇವತ್ತಿನ ದಿವಸ ಕರೆಸಿದ್ದಾರೆ. ದುಶ್ಚಟದ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಈಗಿನ ಯುವಕರು ನಾವೆಲ್ಲ ನೋಡಕತ್ತಿರ್ಬೋದು ರೀ, ಸಣ್ಣ ವಯಸ್ಸಿನೊಳಗೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಾವ. ಸಣ್ಣ ವಯಸ್ಸಿನೊಳಗೆ ಗುಟ್ಕಾ ತಿಂದು ಮಟ್ಕ ಆಡಿ ಮಠಕ್ಕೆ ಬರಲಾರ್ದಂಗೆ ಗೊಟಕ್ ಅನ್ನುವಂಥ ಹುಡುಗರು ಇವತ್ತಿನ ದಿನಮಾನದೊಳಗೆ ಹುಟ್ಟಾಕತ್ತಾವ. ಹೌದಿಲ್ಲವ? ಸಣ್ಣ ವಯಸ್ಸಿನೊಳಗೆ ಈಗ 18-20 ವಯಸ್ಸು ಇರ್ತದೆ, ಕಣದಲ್ಲೂ ಕೇಸರಿ. ಅವ ಅಡ್ವರ್ಟೈಸ್ ಕೊಡವ ಹೀರೋ, ಅವ ಇವ್ರು ಹೀರೋ, ಅವ ಏನು ಹೇಳ್ತಾನೋ ಅದನ್ನು ಕೇಳೋರು ನಿಜವಾದ ಹೀರೋಗಳು ಅವರೇ. ನಮ್ಮ ಜೀವನ ಹಾಳು ಮಾಡೋರು ನಿಜವಾದ ಹೀರೋಗಳಲ್ಲ. ಅಡ್ವರ್ಟೈಸ್ಮೆಂಟ್ ಕೊಟ್ಟ ಕಣದಲ್ಲೂ ಕೇಸರಿ, ನೀವು ಕೇಸರಿ ಕೊಡ್ರಿ, ನೀವು ರಮ್ಮಿ ಆಡ್ರಿ, ನೀವು ತಂಬಾಕು ತಿನ್ನಿರಿ, ಅದನ್ನು ಮಾಡಿರಿ ಅಂತ ಹೇಳೋರು ನಮ್ಮ ಜೀವನಕ್ಕೆ ಹೀರೋ ಆಗಕ್ಕೆ ಹೋಗ್ಬಾರ್ದ. ನಮ್ಮ ಜೀವನಕ್ಕೆ ಯಾರು ಹೀರೋಗಳಂತಂದ್ರೆ ಯಾರು ನಮ್ಮ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿರ್ತಾರಲ್ಲ, ನಮ್ಮ ತಂದೆ ತಾಯಿಗಳು ನಮ್ಮ ಜೀವನಕ್ಕೆ ಹೀರೋ ಆಗಬೇಕು. ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ನಮ್ಮ ಹೀರೋಗಳಾಗಬೇಕು. ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧ ನಮ್ಮ ನಿಜವಾದ ಹೀರೋ ಆಗಬೇಕು. ಅದಕ್ಕೆ ಅವಾಗ ನಮ್ಮ ಬದುಕು ಉದ್ಧಾರ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಯಾರು ಚಟ ಮಾಡ್ತೀರಿ ದಯವಿಟ್ಟು ನಿಮ್ಗೆ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟ, ಚಟ ಮಾಡೋಕ್ಕೆ ಹೋಗ್ಬೇಡ್ರಿ. ಸಣ್ಣ ವಯಸ್ಸಿನೊಳಗೆ ಚಟ್ಟ ಇರಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಮನೆ ಒಳಗೆ ನಿಮ್ಮ ತಂದೆ ತಾಯಿಗಳು ಇರ್ತಾರೆ. ನಿಮ್ಮನ್ನೇ ನಂಬಿ ಬಂದಿರತಕ್ಕಂಥ ನಿಮ್ಮ ಮಡದಿನಿ ನಿಮ್ಮ ಮನೆ ಒಳಗೆ ಇರ್ತಾಳೆ. ನಿಮ್ಮನ್ನೇ ನೋಡಿ ಕಲಿಬೇಕಾಗಿರ್ತಕ್ಕಂಥ ನಿಮ್ಮ ಮಕ್ಕಳು ನಿಮ್ಮ ಮನೆ ಒಳಗೆ ಇರ್ತಾರೆ. ದಯವಿಟ್ಟು ಆ ಚಟಕ್ಕೆ ದಾಸರಾಗಿ ನಮ್ಮ ಜೀವನವನ್ನು ನೀವೆಲ್ಲರೂ ಸಹಿತ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ವಿನಮ್ರಪೂರ್ವಕವಾಗಿ ಕೇಳ್ಕೊಂಡು ಇವ್ರು ಅಂತಿರ್ತಾರೆ. ನೀವು ಅನ್ಬೋದು ಅಜ್ಜೋರ ಅವರ ಚಟ ಮಾಡ್ತಾರೆ, ಅವ್ರ ಬಗ್ಗೆನೇ ಹೇಳಾಕತ್ತೀನಿ ಅಂತ ನೀವು ತಿಳ್ಕೊಬೋದೇವ. ಇವ್ರು ಏನು ಚಟ ಮಾಡ್ತಾರಲ್ಲ, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇವು ಗುಟ್ಕಾ ತಿನ್ನೋದು, ಇವು ಸೆರೆ ಕುಡಿದು, ಇವು ಏನು ಚಟ ಮಾಡ್ತಾವಲ್ಲ ಅವು ದೇಹ ಅಟ್ಟ ಸುಟ್ಕೋತಾವೆ. ಇವು ಹೆಣ್ಮಕ್ಳು ಏನು ಚಟ ಮಾಡ್ತಾವೆ ಈ ಮನಿನ ಸುಡ್ತಾವೆ. ಇವು ಸಾಕು ಅವ್ರ ಮನ್ಯಾಗ ಅನುಭವ ಐತಿ, ಅದಕ್ಕೆ ಕೂಗು ಬರಾಕತ್ತಾವ. ಯಾವ ಚಟ ಯಾವ ನಿಮ್ದು ನೀವೇ ಹೇಳ್ರಿ. ಯಾವ್ದು ಮಾಡ್ತಾರೋ? ಧಾರಾವಾಹಿ ಅಂತ ನೋಡು. ಧಾರಾವಾಹಿ ನೋಡೋದು ಮನೆ ಒಂದು 3 ಬಾಗಿಲು. ಆ ಧಾರಾವಾಹಿ ಹೆಸರೇ ಇರ್ತಾವೆ, ಮನೆ ಒಂದು 3 ಬಾಗಿಲು. ಅರ್ಥ ಮಾಡ್ಕೊರಿ, ಆ ಧಾರಾವಾಹಿಗಳಿಗೆ ಮನೆ ಒಂದು 3 ಬಾಗಿಲು ಮಾಡುವಂಥ ಶಕ್ತಿ ಆ ಧಾರಾವಾಹಿಗಳಿಗಿದ್ರೆ ಇಂಥ ಆಧ್ಯಾತ್ಮ ಪ್ರವಚನಕ್ಕೆ ಅಂತ ಶಕ್ತಿ ಇರ್ತದಂದ್ರೆ 3 ಮನೆ ಆಗಿದ್ದನ್ನು 1 ಮನೆಯನ್ನಾಗಿ ಮಾಡುವ ಶಕ್ತಿ ಇಂಥ ಆಧ್ಯಾತ್ಮ ಪ್ರವಚನದೊಳಗೆ ಇರ್ತದಂತ. ಅದು ಒಂದು ಆತ್ರಿ. ಈ ಧಾರಾವಾಹಿ ಒಂದು ಚಟ, ಇನ್ನೊಂದು ಚಟ ಇರ್ತದೆ ಹೆಣ್ಮಕ್ಳಲ್ಲಿ, ಇಡೀ ಮನೆಯನ್ನು ಸುಡ್ತಾವೆ. ಯಾವ್ದು ಹೇಳ ನಿಮ್ಗೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳಿ. ಯಾರಿಗೆ ಹೇಳ್ಬಾರ್ದ ಇದನ್ನು? ನಿಮ್ಗೆ ಅಟ್ಟ ಗೊತ್ತು, ಪರ್ಸ್ನಲ್ ಇದು ಮಾತಾಡೋದು ನಾವು. ಹೆಣ್ಮಕ್ಳು ಕೆಟ್ಟ ಚಟ ಯಾವುದಂತಂದ್ರೆ ಚಾಡ ಹೇಳೋದು. ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಮುಗಿದೋತ್ ದಗ ಉರಿದು ಹೋಗ್ಬೇಕು ಮನೆ ಅದ. ಅತ್ತಿ ಸೊಸಿ ಏನರ ಚಂದ ಇದ್ರಂದ್ರೆ ಅವ್ರು ನಡ್ಬಾರ್ಕ ಹಚ್ಚಿ ಒಗದ ಬಿಡೋದು. ನಿಮ್ಮ ಸೊಸಿ ಹೆಂಗತ್ತು ಗೊತ್ತಿಲ್ಲ, ಹತ್ರ ಮಟ್ಟ ಮಕ್ಕೋತಾಳೆ, ಬುದ್ಧಿ ಹೇಳಕ್ಕೆ ಬರಲ್ಲ. ಜಗಳ ಅತ್ತಿಗೆ ಒಂದು ಹೇಳೋದು, ಸೊಸಿಗೆ ಒಂದು ಹೇಳೋದು. ಗಂಡ ಹೆಂಡ್ತಿ ಚಂದ ಇದ್ರಂದ್ರೆ ಅವ್ರು ನಡ್ಬರ್ಕು ಒಂದು ಕೊರದು ಒಗದ ಬಿಟ್ರು. ಅಣ್ಣ ತಮ್ಮ ಚಲೋ ಇದ್ರಂದ್ರೆ ಅವ್ರು ನಡ್ಬರ್ಕು ಒಂದು ಕೊರದು ಒಗದ ಬಿಡೋದು. ಅದಕ್ಕೆ ಅರ್ಥ ಮಾಡ್ಕೋರಿ, ಇದು ಒಂದು ಕೆಟ್ಟ ಚಟನ. ಅದಕ್ಕೆ ಇಂಥ ಚಟಗಳನ್ನು ಸಹಿತ ಹೆಣ್ಮಕ್ಳ ಬಿಡಬೇಕ್ಯವ. ಈ ಬೆಂಕಿ ಹಚ್ಚೋರ ಬೆಲೆ ಯಾವಾಗೂ ಜಾಸ್ತಿ ಆಗಲ್ಲ. ನಾ ಸಣ್ಣವಿದ್ದಾಗ ಕಡ್ಡಿ ಪಟ್ಟಣದ ಬೆಲೆ ಎಷ್ಟಿತ್ತಂದ್ರೆ ₹1 ಇತ್ತು. ಈಗ ಎಷ್ಟೈತಿ ರೀ ಸೌಕರ್? ಅವ್ರೇನು ಅಡುಗೆ ಮಾಡಿದವರಲ್ಲ, ಇದನ್ನು ಮಾಡಿದವರಲ್ಲ, ಅವ್ರಿಗೆಲ್ಲಿ ಗೊತ್ತಿರ್ಬೇಕು. ಆದ್ರೆ ಕಡ್ಡಿ ಡಬ್ಬಿ ಬೆಲೆ ಎಷ್ಟೈತೆ ಅಂದ್ರೆ ನಾ ಸಣ್ಣವಿದ್ದಾಗ 1 ಇತ್ತು, ಈಗಾದರೂ ₹1 ಐತಿ. ಅದಕ್ಕೆ
ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರು ಬೆಂಕಿ ಹಚ್ಚು ಕೆಲಸ ಮಾಡ್ತಾರಲ್ಲ ಅವ್ರ ಬೆಲೆ ಯಾವಾಗಲೂ ಸಹಿತ ಜಾಸ್ತಿ ಆಗಲ್ಲ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚಂದ ಇವ್ರ ಮಾತು ಕೇಳಿ ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ, ಚಂದ ಪ್ರೀತಿಯಿಂದ ಇರ್ರಿ, ಒಟ್ಟ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಜಗಳಾಡ್ತಿದ್ರೆ ಜಗಳಾಡ್ರಿ. ನಿಮ್ಮ ಜಗಳ ಎಲ್ಲಿ ಇರ್ಬೇಕತ್ತಂದ್ರೆ ನಿಮ್ಮ ಮನೆ ಗಾಡಿಗಳ ಮಧ್ಯೆ ಅಷ್ಟೇ ಇರ್ಬೇಕು. ಆ ಜಗಳ ಹೊರಗೆ ಬರಕ್ಕೆ ಬಿಡಬಾರ್ದು. ಆ ಜಗಳ ಹೊರಗೆ ಬಂದ್ರೆ ಬರಲ್ಲ ಯಾಕೆ, ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ಕೆ ಬಿಡಬಾರ್ದು. ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ ಯಾಕೆ, ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ ಯಾಕೆ, ಆ ಜಗಳ ಕೋರ್ಟಲ್ರಿ. FIR ಅರ್ಸ್ಲಾರಿ ಕೋರ್ಟಿಗೆ ಹೋಗೋದೇನು. ನೀವು ಪೊಲೀಸ್ ಮೆಟ್ಲ ಏರಿದ್ರು ಏರಲ್ಲ ಯಾಕೆ, ಆದರೆ FIR ಅರ್ಸಕ್ಕೆ ಹೋಗ್ಬೇಡ್ರಿ. FIR ಅರ್ಸಿದ್ರು ಅರ್ಸಲ್ಲ ಯಾಕೆ, ಆ ಜಗಳ ಕೋರ್ಟ್ ಮೆಟ್ಲ ಹತ್ಸಕ್ಕೆ ಬಿಡಬೇಡ್ರಿ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖ ಮಾರಿ ಒಣಗಿಸ್ಕೊಂಡು ಮನೆಗೆ ಬಂದು ಊರಿಗೆ ಮನೆಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆಯ ಸಂದೇಶ ಹೇಳ್ತೀನಿ. ಒಟ್ಟ ಜಗಳ ಆಡಕ್ಕೆ ಹೋಗ್ಬೇಡ್ರಿ ಇವ್ರ ಮಾತು ಕೇಳಿ. ಅದಕ್ಕೆ ಚಂದ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕ್ರಿ. ಅವಾಗ ಅಪ್ಪಯ್ಯ ಶಿವಯೋಗಿಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನನಗೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ಮ ಮುಟ್ಟೊಳ್ಳೆಯವರು ಅವ್ರ ಹಳೆದೇವರು ಈ 3 ಎಕರೆ ಅವ್ರದ್ದೇ ಇಲ್ರಿ, ಅವ್ರ ಹಳೆದೇವ್ರದ ನೋಡ್ರಿ ಎಂಥ ದೊಡ್ಡ ಗುಣ ರೀ. ನಮಗಿವತ್ತು 1 ಇಂಚ್ ಜಾಗ ಕೊಡು ಅಂದ್ರೆ ಕೊಡೋಕ್ಕೆ ಸಾಧ್ಯ ಇಲ್ವ. 1 ಇಂಚಿನ ಜಾಗಕ್ಕೆ ನಾವು ಜಗಳಾಡಕತ್ತೇವೆ. ಇವತ್ತು ಅಣ್ಣ ತಮ್ಮದ್ರಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಯಾರಾಗಿರ್ಬೋದು, 1 ಇಂಚಿನ ಜಾಗಕ್ಕೆ ನಾವು ಜಗಳಾಡಕತ್ತೀವಿ. ನಾವು ಅರ್ಥ ಮಾಡ್ಕೊಳ್ರಿ. ಇವತ್ತು ಎಟ್ಟು ನಾವು 30-40 ಸೈಟ್ಗೆ ಎಟ್ಟರ ಜಗಳ ಮಾಡ್ಬೋದು. ಇವತ್ತು ಎಟ್ಟು 30-40 ಸೈಟ್ ತೊಗೊಂಡ್ರೆ ನಮ್ಮ ಪರ್ಮನೆಂಟ್ ಸೈಟ್ ಎಟ್ಟು ಅಂದ್ರೆ 3/6. ಹೌದಾ ಇಲ್ಲ? ಇವತ್ತು ನಂದು ಇಟ್ಟು ಆಸ್ತಿ ಐತಿ, ನಾ ಅಂತ ಮೆರೆದಾಡಿದ್ರು ನನ್ನ ಮುಂದೆ ಯಾರು ಅಂತ ಕಾಲರ್ ಆರಿಸಿ ಅಡ್ಡಾಡ್ತಿರ್ತಾರೆ. ಇವತ್ತು ಅರ್ಥ ಮಾಡ್ಕೊರಿ. ಎಟ್ಟು ನನ್ನ ಮುಂದೆ ಯಾರು ಅಂದ್ರು ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ಗಪ್ಪ ಹಾಕರವ್ರು ಏನು ಉತ್ತರ ಹೇಳಿ, ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6, ನನ್ನ ಮುಂದೆ ಯಾರು 3 ಗುಂಡ್ಲೆ 6. ಇದರ ಅರ್ಥ ಗೊತ್ತಾಗ್ತ ನೀವು? ಒಂದಿಷ್ಟು ಮಂದಿಗೆ ಗೊತ್ತಾಗಿಲ್ಲ, ಒಂದಿಷ್ಟು ಮಂದಿ ಟ್ಯೂಬ್ಲೈಟ್ ಅದಾರ, ಒಂದಿಷ್ಟು ಮಂದಿ ಫೋಕಸ್ ಲೈಟ್ ಅದಾರ. ಇವತ್ತು ಕೋಟಿಗಟ್ಟಲೆ ಆಸ್ತಿ ಗಳಿಸಿದ್ರು ಕೂಡ ನಮ್ಮನ್ನ ಕೊನೆಗೆ ಎಷ್ಟು ಜಾಗದ, ಅವ ಶ್ರೀಮಂತ ಆಗಲ್ಯಾಕ, ಅವ ಬಡವ ಆಗಲ್ಯಾಕ, ಎಲ್ಲರನ್ನ ಎಷ್ಟು ಜಾಗದಾಗ ಆಗಿತ್ತಾರ ಅಂತಂದ್ರೆ 3/6 ಅಷ್ಟ ಜಾಗದಾಗ ಆಗಿತ್ತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಆನೆ ಬಂಡಿ ಭಂಡಾರವಿರ್ದೊಡೇನು ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮೆಲ್ಲರ ಬದುಕು ಭಾಳ ಸುಂದರವಾಗಿರ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆಸ್ತಿಗೋಸ್ಕರ ಜಗಳಾಡಕತ್ತವ. ಅಣ್ಣ ಅಂತಿದ ಈ ಜಾಗ ನಂದ ಅಂತ ಅಣ್ಣ ಅಂದ, ತಮ್ಮ ಅಂದ ಈ ಜಾಗ ನಿಂದಲ್ಲ ಮಗನ, ಈ ಜಾಗ ನಂದ ಅಂತ ತಮ್ಮ ಅಂದ. ಅಣ್ಣ ತಮ್ಮ ಜಗಳಾಡಕತ್ರು. ಅಣ್ಣ ಅಂದ ಇದು ಕೆಟ್ಟರ ಲಕ್ಷ ಕಿಮ್ಮತ್ ಕಟ್ಟು, ಒಟ್ಟು ಈ ಭೂಮಿ ನನಗಬೇಕತ್ತ ಅಣ್ಣ ಅಂದ. ತಮ್ಮ ಅಂದ 8 ಲಕ್ಷ ಅಲ್ಲ ಮಗನ, 8 ಕೋಟಿ ರೂಪಾಯಿ ಕಿಮ್ಮತ್ ತಗೊಳ್ಯಾಕ, ಒಟ್ಟು ಈ ಜಾಗ ನನಗಬೇಕಂದ್ರೆ ನನಗ ಬೇಕತ್ ತಮ್ಮ ಅಂದ. ಅಣ್ಣ ತಮ್ಮ ಲಕ್ಷ ಕೋಟಿ ರೂಪಾಯಿ ಆ ಭೂಮಿಗೋಸ್ಕರ ಕಿಮ್ಮತ್ ಕಟ್ಟಕತ್ರು. ಅವಾಗ ಭೂಮಿ ನಗತಾ ಒಂದು ಮಾತು ಹೇಳ್ತದಂತ ಅಣ್ಣ ತಮ್ಮಗ, ಮಕ್ಕಳೇ ಅಣ್ಣ ತಮ್ಮ ಇವತ್ತು ನನಗೋಸ್ಕರ 8 ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ರಿ, ಆದ್ರೆ ಒಂದಲ್ಲ ಒಂದು ದಿನ ನಿಮ್ನ ಕಿಮ್ಮತ್ತಿಲ್ಲಾರ್ದಂಗ ಒಳಗಾಕಿ ಮ್ಯಾಗ ನಾಣ ಕುಂದ್ರ ಒಂದಿನ ಮಕ್ಕಳ ಅಂತ ಭೂಮಿ ನಮಗೆ ಹೇಳ್ತಾ ಇರ್ತದೆ. ಆ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಬದುಕು ಭಾಳ ಸುಂದರವಾಗಿರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು, ಇದು ಮನಸ್ಸು ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳಂಥ ಭೂಮಿ ಐತಿದು. ಆದ್ರೆ ನಮ್ಮ ಮುಟ್ಟೊಳ್ಳಿ ಅವರ ಹಳೇದೇವ್ರಿಗೆ ಹೇಳಿ ವರ್ಷ ಮಾತು ಕೊಟ್ಟದಂಗೆ ಮಾತಿಗೆ ತಕ್ಕಂಗೆ ಇವತ್ತು 1 ವರ್ಷದೊಳಗೆ 3 ಎಕರೆ ಆಸ್ತಿಯನ್ನು ಈ ಮಠಕ್ಕೋಸ್ಕರ ಕೊಟ್ಟಾರಲ್ಲ, ಅವ್ರಿಗೆ ಜೋರಾದ ಚಪ್ಪಾಳೆ, ಕೈ ಮೇಲೆತ್ತಿ ಜೋರು ಚಪ್ಪಾಳೆ ತಟ್ಟಿದ್ರು ಕೂಡ ನಾವು ಕಡಿಮೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಹೆಸರು ಶಾಶ್ವತವಾಗಿ ಉಳಿತದೆ. ಈ ಅಪ್ಪಯ್ಯ ಸ್ವಾಮಿ ಮಠ ಎಲ್ಲಿವರೆಗೂ ಇರ್ತದಲ್ಲ, ಸೂರ್ಯ ಚಂದ್ರ ಈ ಭೂಮಿ ಒಳಗೆ ಎಲ್ಲಿವರೆಗೂ ಇರ್ತದಲ್ಲ, ಅಲ್ಲಿವರೆಗೂ ಸಹಿತ ಆ ದಾನಿಗಳ ಹೆಸರು ಶಾಶ್ವತವಾಗಿ ಉಳಿತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆ ದಾನಿಗಳಿಗೂ ಒಳ್ಳೇದಾಗಲ್ಲಕ್ಕ ಕೊಡಿಸಿರ್ತಕ್ಕಂಥ ಅವ್ರ ಮಾವನವರಾದ ನಮ್ಮ ಸದಾಶಿವ ಮುಟ್ಟೊಳ್ಳಿ ಅವ್ರಿಗೂ ಕೂಡ ಆ ಅಪ್ಪಯ್ಯ ಸ್ವಾಮಿ ಅವ್ರಿಗೆ ಆಶೀರ್ವಾದ ಅವ್ರ ಹೆಸರನ್ನ ಭಾಳ ಕೇಳೀನಿ. 10ನೇ ಒಳಗನ ಅಭ್ಯಾಸ ಮಾಡೋಕ್ಕಿದ್ದಾಗ ಅವ್ರ ಹೆಸರು ಭಾಳ ಕೇಳೀನಿ ನಾನು. ದಾನ
ಶೂರರು ಅದಾರ, ಅವ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ವರ್ಷ ಶತಮಾನೋತ್ಸವ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಮಾಡ್ಬೇಕಂತ ತಿಳ್ಕೊಂಡು ಉತ್ಸುಕತೆಯಿಂದ ನೀವೆಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದೀರ. ನಮ್ಮ ನ್ಯಾಮಗೌಡರವರು ಭಾಳ ನೇರ ನುಡಿ ಭಾಳ ಅದ್ಭುತವಾದ ಮಾತು ಹೇಳಿದೆ. ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿತ್ತಂದ್ರೆ ಕೇವಲ ಒಬ್ಬರ ಮಾಡ್ತೀನಿ ಅಂದ್ರೆ ಸಾಧ್ಯವೇ. ಹಲೋ, ಹಿಂಗ್ಯಾಕೆ ಕಟ್ಟಾಗತ್ತಿದೆ? ಕಟ್ಟಾದ್ರೆ ಭಾಳ ವಜ್ಜೆ ಐತಿ. ಏನರ ಹೇಳಕ್ಕೆ ಹೋಗಿ ಏನರ ಆತಂದ್ರೆ ಪರಿಸ್ಥಿತಿನೇ ವಜ್ಜಾಗತ್ತೆ. ಸ್ವಾಮಿಗಳು ಹಿಂಗೆ ಮಾತಾಡಕತ್ತಿದ್ರು. ಮರ್ದೋಸ್ ಜಾತ್ರೆಗೆ ಬರುವಾಗ ತೇರಿಗೆ ಬರುವಾಗ ಏನು ತೊಂಬರ್ರಿ, ತಾಟ್ನ್ಯಾಗ ಏನು ತೊಂಬರ್ರಿ ಅಂತಂದ್ರೆ ಉತ್ತತ್ತಿ ಇಟ್ಕೊಂಡು ಬಾ ಅಂದ್ರಂತ. ಉತ್ತತ್ತಿ ಇಟ್ಕೊಂಡು ಬಾ ಅಂದಾಗ ಇಲ್ಲಿ ಮಾತು ಮೈಕ್ ಒಂದು ಸ್ವಲ್ಪ ಶಬ್ದ ಸೌಂಡ್ ಕಮ್ಮಿಯಾಗಿ ಸೈಲೆಂಟ್ ಆಗಿಬಿಟ್ಟಿತ್ತು. ಮರ್ದೋಸ್ ತಾಟ್ನ್ಯಾಗ ಸ್ವಾಮಿಗಳಿಗೂ ರೂಢ ಇದ್ದಿರ್ಬೋದು ಅಂತ ತಿಳ್ಕೊಂಡು ತಾಟ್ನ್ಯಾಗ ಇಟ್ಕೊಂಡು ಬಂದಾರ ಮುಂದಿನ ಹಾಡು. ಹಂಗೆ ಆಗ್ಬಾರ್ದಪ್ಪ ಯಪ್ಪ, ಚಲೋ ಸೌಂಡ್ ಕೊಡು, ಒಟ್ಟ ಮಿಸ್ ಮಾಡೋಕೆ ಹೋಗ್ಬೇಡ. ಅದಕ್ಕೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಒಗ್ಗಟ್ಟಾರಿ. ಯಾಕೆ ಅಲ್ಲೊಂದು ಗುಂಪ ಇಲ್ಲೊಂದು ಗುಂಪ ಬ್ಯಾಡದು. ಐಗಳಿಯವ್ರತ್ತಂದ್ರೆ ಪುಣ್ಯ ಮಾಡಿರಿ ಈ ಭೂಮಿ ಒಳಗೆ ಹುಟ್ಟಾಕ. ನೀವು ನಿಮ್ಮಂಥ ಈ ಭೂಮಿ ಒಳಗೆ ಯಾರು ಹುಟ್ಟಿರಲ್ಲ, ನಿಮ್ಮಂಥ ಪುಣ್ಯವಂತರ ಯಾರು ಇಲ್ಲ ಅಂತಕ್ಕಂಥದ್ದು ನೀವೆಲ್ಲ ಐಗಳಿ ಮಂದಿ ಅರ್ಥ ಮಾಡ್ಕೋರಿ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಐಗಳಿ ಹೆಸರು ಇವತ್ತು ಬೆಳೆದತ್ತಂದ್ರೆ ಅದು ಯಾರಿಂದ ಅಂತಂದ್ರೆ ಅದು ಅಪ್ಪಯ್ಯ ಶಿವಯೋಗಿಗಳ ತಪಸ್ಸಿನ ಶಕ್ತಿಯಿಂದ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು ಅವನ ಕ್ಷೇತ್ರದೊಳಗೆ ಇವತ್ತು ನೀವು ಒಂದೊಂದು ಗುಂಪು ಮಾಡ್ಕೊಂಡು ನಿಂತರ ಸಾಧ್ಯವಿಲ್ಲ. ಅದಕ್ಕೆಲ್ಲರೂ ಒಗ್ಗಟ್ಟಾದ್ರೆ ಜಾತಿ ಮತ ಪಕ್ಷ ಎಲ್ಲವನ್ನು ಹೊರಗೆ ಹಾಕಿಸಿಂದ ನೀವು ದೇವಸ್ಥಾನಕ್ಕೆ ಬರುವಾಗ 2 ಹೊರಗೆ ಬಿಟ್ಟು ಬರ್ತೀರಿ. ಏನು ಬಿಟ್ಟು ಬರ್ತೀರಿ? ಏನು ಬಿಟ್ಟು ಬರ್ತಾರೆ? ಪಾದರಕ್ಷೆ ಬಿಟ್ಟು ಬರ್ತಾರಲ್ಲ. ಅದಕ್ಕೆ ನಿಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಏನು ಬೇಡ್ಕೊಳ್ಳೋದನ್ನ ಅಂತಂದ್ರೆ, ಬರೀ ಅಪ್ಪಯ್ಯನ ಗುಡಿಗೆ ಅಪ್ಪಯ್ಯ ಶಿವಯೋಗಿಗಳ ಗುಡಿಗೆ ಹೋಗುವಾಗ ಬರೀ ಚಪ್ಪಲ್ ಅಟ್ಟ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. 2 ಹೊರಗೆ ಬಿಟ್ಟೋರಿ. ಅದನ್ನ ಏನು ಬಿಟ್ಟೋರಿ ಅಂತಂದ್ರೆ ನಿಮ್ಮ ಜಾತಿ ನಿಮ್ಮ ಪಕ್ಷ ಅವು 2 ಹೊರಗಡೆ ಬಿಟ್ಟು ಒಳಗೋರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ವಿನಮ್ರಪೂರ್ವಕ ಕೇಳ್ಕೊತೀನಿ. ಅವು 2 ಹೊರಗೆ ಬಿಟ್ಟು ಹೋದಾಗ ಈ ಕ್ಷೇತ್ರ ಇನ್ನೂ ಭಾಳ ಎತ್ತರ ಮಟ್ಟದೊಳಗೆ ನೀವೇನು 20 ಕೋಟಿ ಎಸ್ಟಿಮೇಟ್ ಹಾಕೊಂಡಿರಲ್ಲ, 20 ಕೋಟಿ ಎಲ್ಲ ನೀವು ಮನಸ್ಸು ಮಾಡಿದ್ರೆ 100 ಕೋಟಿ ಗುಡಿನೂ ಸಹಿತ ಕಟ್ಬೋದು. ಅಂಥ ಭಕ್ತರು ಈ ಅಪ್ಪಯ್ಯ ಶಿವಯೋಗಿಗಳ ಭಕ್ತರದಾರ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟೆಲ್ಲರೂ ಒಗ್ಗಟ್ಟಿನಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಮಾಡಿರಿ. ನೀವು ಯಾವಾಗ ಬೇಕಾದಾಗ ಕರ್ರಿ ಓಲೆಮಠ ಸ್ವಾಮಿಗೆ. ಯಾವಾಗಲೂ ಕೂಡ ಅಪ್ಪಯ್ಯ ಶಿವಯೋಗಿಗಳ ಸೇವೆಗೆ ಈ ಸ್ವಾಮಿ ಯಾವಾಗಲೂ ಕೂಡ ಸದಾ ಸಿದ್ಧನಿರ್ತಾನ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಕೂಡ ಹೇಳಕ್ಕೆ ಇಚ್ಛಾಪಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಈ ವೇದಿಕೆ ಮೇಲೆ ಎಲ್ಲ ಕುಂತಾರಲ್ಲ ಗಣ್ಯರು, ಅವ್ರಿಗೆ ಜೋರು ಚಪ್ಪಾಳೆ ತಟ್ರಿ ಒಂದು ಸತ. ನಮ್ಮ ತೆಲ್ಸಂಗ ಅಜ್ಜಾರು ಅವ್ರ ನಾ ಏನೇ ಒಂದು ಕಾರ್ಯ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ಫೋನ್ ಹಚ್ಚಿದ ಯಾರಿಗತ್ತಂದ್ರೆ ನಮ್ಮ ತೆಲ್ಸಂಗ ಅಜ್ಜರಿಗೆ. ಅಜ್ಜರ ಹಿಂಗೆ ಮಾಡ್ಬೇಕತ್ತು ಮಾಡೇನ್ರಿ, ಇದಕ್ಕೆ ಏನಾದರೂ ಮಾರ್ಗದರ್ಶನ ಮಾಡತ್ತಂದಾಗ ಇದನ್ನು ಮಾಡಿರಿ ದೇವ್ರ ನಿಮ್ಗೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಸದಾವ ಕಾಲ ನನ್ನ ಬೆನ್ನೆಲುಬಾಗಿ ನಿಂತವ್ರು ಯಾರತ್ತಂದ್ರೆ ಅದು ನಮ್ಮ ತೆಲ್ಸಂಗದ ವೀರೇಶ್ ದೇವ್ರು ಅಂತ ಹೇಳಕ್ಕೆ ಇಚ್ಛಾಪಡ್ತಾನೆ. ಅವ್ರು ಬರೀ ದೊಡ್ಡ ಕಾರ್ಯಕ್ರಮ ಕರೆದ್ರೆ ಅಟ್ಟಬರೋ ಸ್ವಾಮಿಗಳ ನೀವು ಯಾವಾಗ ಬೇಕಾದಾಗ ಎವ್ರಿ ಟೈಮ್ ಯಾವಾಗ ಬರೀ ಆಮಂತ್ರಣ ಪತ್ರಿಕೆ ಅಲ್ಲ ಬರೀ ಫೋನ್ ಹಚ್ಚಿದ್ರು ಸಹಿತ ಈ ಭಾಗದ ಭಕ್ತರ ಮನೆಗೆ ಬರುವಂಥ ಏಕೈಕ ಸ್ವಾಮಿ ಯಾರಾದರೂ ಇದ್ರೆ ಅದು ನಮ್ಮ ತೆಲ್ಸಂಗದ ಪಟ್ಟು ದೇವರು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡಿ ಅವ್ರಿಗೆ ಜೋರು ಚಪ್ಪಾಳೆ ತಟ್. ನಮ್ಮ ಸದಾಶಿವ ಮುಟ್ಟಳ್ಳಿ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಇವ್ರು ಏನದೇ ಎಲ್ಲ ಮುಖ್ಯ ಅತಿಥಿಗಳು ಈ ವೇದಿಕೆ ಮೇಲೆ ಕುಂತಾರೆ, ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ನಮ್ಮ ಗೆಳೆಯರ ಬಳಗದವ್ರು ಭಾಳ ಅದ್ಭುತ ಕೆಲಸ ಮಾಡಾಕ್ತಾರೆ, ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ನಮ್ಮ ಧ್ವನಿವರ್ಧಕ ಚಲೋ ಸೌಂಡ್ ಕೊಡಾಕತ್ತ ನಮ್ಮ ಅಣ್ಣ, ಜೋರು ಚಪ್ಪಾಳೆ ತಟ್ರಿ ಅವಂಗು. ನಮ್ಮ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಮ್ಮ ಐಗಳಿಯವರು ಇದೇ ಊರನವ್ರು, ಅವು ಭಾಳ ವರ್ಷದಿಂದ ನಮ್ಮ ಶರತ್ತನ ಭಾಳ ಪರಿಚಯ. ನಾವು ಭಾಳ ಚಲೋ ಈ ಭಾಗದೊಳಗೆ ಎಲ್ಲೇ ಒಳ್ಳೆ ಕೆಲಸ ನಡೆದ್ರು ಸಹಿತ ಅವಂದ ವಿಡಿಯೋಗ್ರಾಫಿ ಇರ್ತದೆ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಗ್ತದೆ. ಭಾಳ ಒಳ್ಳೆ ಕೆಲಸ ಮಾಡಾಕ್ತಾನೆ ಸೋಷಿಯಲ್ ಮೀಡಿಯಾದಾಗೂ ಸಹಿತ. ಅವ ಫೋಟೋ ಹೊಡಿಯುವಾಗ ಒಂದು ಮಾತು ಹೇಳ್ತಿರ್ತಾನೆ. ಏನು ಹೇಳ್ತಿರ್ತಾನೆ ಅವ? ಏನು? ಸ್ಮೈಲ್ ಪ್ಲೀಸ್. ಅವರು ಎಂಥ ಅದ್ಭುತ ಮಾತು ಹೇಳಿ ಸತ್ಯ ಅರ್ಥ ಮಾಡಿಕೊಡ್ತಾರಂತಂದು ನಾವು ಓದಾಗ ಹೇಳ್ತಿರ್ತಾನೆ. ಅವರು ಫೋಟೋ ಹೊಡಿವಾಗ ನಾವೇನಾದರೂ ಸ್ಮೈಲ್ ಕೊಟ್ರೆ ಆ ಫೋಟೋದಾಗ ಅಷ್ಟ ನಮ್ಮ ಮುಖ ಚೆಂದ ಕಾಣತ್ತದ. ಜೀವನ ಪರ್ಯಂತರ ಸ್ಮೈಲ್ ಕೊಟ್ಕೋತಾ ಇದ್ರೆ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಬದುಕು ಚೆಂದ ಕಾಣ್ತದೆ ಅಂತಕ್ಕಂಥ ಸತ್ಯ ಅರ್ಥ ಮಾಡಿ ನಮ್ಮ ಶರತ್ತಣ್ಣಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಯಾರೋ ಲಕ್ಷಗಟ್ಟಲೆ ಇಲ್ಲಿ ಪಟ್ಟಿ ಬರ್ಸ್ಯಾರ, ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಯಾರಲ್ಲಿ ದಾಸೋಹ ಮಾಡ್ಯಾರಲ್ಲ
ಯಾರು ದಾಸೋಹ ಮಾಡಿದ ಕೈಗಳದಾವಲ್ಲ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಯಾರು ದಾಸೋಹಕ್ಕೆ ರೊಕ್ಕ ಕೊಟ್ಟಾರಲ್ಲ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಹಿಂಗ್ಯಾಕೆ ಮಾಡಾಕತ್ತೀರಿ? GST ಐತಿ ಏನು ಚಪ್ಪಾಳೆ ತಟ್ಟಕ್ಕೇನ್ರಿ? ಚಪ್ಪಾಳೆ ತಟ್ಟಬೇಕು. BP ಶುಗರ್ ಒಟ್ಟ ಬರೋಂಗಿಲ್ಲ, ಡಾಕ್ಟ್ರ್ ಕೇಳಿರ್ಬೇಕಾದ್ರೆ ಒಟ್ಟ BP ಮತ್ತು ಹಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ರಾತ್ರಿ ಬೆಳ್ತಾನೆ ಚಪ್ಪಾಳೆ ಹೊಡ್ಕೊತ್ಕೊಂತೀರಿ. ಎಲ್ಲಿ ತಟ್ಬೇಕಲ್ಲಿ ಅಟ್ಟ ತಟ್ಬೇಕು, ಎಲ್ಲಿ ನಗಬೇಕಲ್ಲಿ ನಗು ಅಂದಾರ. ನಗೋದ್ರಿಂದ ಆಯುಷ್ ಜಾಸ್ತಿ ಆಗ್ತದಂತ ಮತ್ತು ತಿಳ್ಕೊಂಡು ಮತ್ತು ಸತ್ತಲ್ಲಿ ಹೋದಲ್ಲಿ ನಕ್ಕೋತ ಕುಂತ್ರೆ ಏನು ಮಾಡೋದು? ಎಲ್ಲಿ ನಗ್ಬೇಕು ಅಲ್ಲಿ ಅಟ್ಟ ನಗ್ಬೇಕು, ಎಲ್ಲಿ ಅಳ್ಬೇಕು ಅಲ್ಲಿ ಅಟ್ಟ ಅಳ್ಬೇಕು, ಎಲ್ಲಿ ಚಪ್ಪಾಳೆ ತಟ್ಬೇಕು ಅಲ್ಲಿ ಅಟ್ಟ ಚಪ್ಪಾಳೆ ತಟ್ಟಬೇಕು. ಎಲ್ಲರಿಗೆ ಭಾಳ ಚಂದ ದೀಪದ ಅಲಂಕಾರ ಎಷ್ಟು ಚಂದ ಮಾಡ್ಯಾರ ನೋಡಿ, ಲೈಟಿಂಗ್ ಸೇವ್. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಮರ್ತೇವನ್ರಿ ಎಲ್ಲರಿಗೂ ಅದನ್ನು ಮರ್ತಿಲ್ಲ. ಹಾಂ, ಎಲ್ಲರಿಗೆ ಒಳ್ಳೇದಾಗಲಿ. ಇನ್ನೊಂದು ಯಾರಿಗೆ ಮರಿತೀನಿ ಅಂತಂದ್ರೆ, ಇಟ್ಟು ಕಾರ್ಯಕ್ರಮ ನಡೆದ್ರು ನನಗೇನೂ ಸಂಬಂಧ ಇಲ್ಲ ಅಂತ ಮನ್ಯಾಗ ಕುಂತಿರ್ತಾರೆ ಧಾರಾವಾಹಿ ನೋಡ್ಕೊತ, ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ, ಏನಾಗಲ್ಲ. ಇನ್ನೊಂದು ಯಾರಿಗೆ ಚಪ್ಪಾಳೆ, ಇಂಥ ಕಾರ್ಯಕ್ರಮದೊಳಗೆ ಬಂದು ಗದ್ದಲ ಮಾಡ್ತಿರ್ತಾರೆ ರೀ ಸೌಕರ್. ಏನು ಗದ್ದಲ ಮಾಡ್ತಿರ್ತಾರೆ ಅಂತಂದ್ರೆ, ತಮ್ಮು ಜೋರು ಚಪ್ಪಾಳೆ ತಟ್ಬೇಕಾ ಇದಕ್ಕೆ? ಏನು ಗದ್ದಲ ಮಾಡ್ತಿರ್ತಾರೆ ಅಂದ್ರೆ, ತಮ್ಮು ಅಳಿವು ಬಿಟ್ಟು ಹೊಸವು ಹಾಕೊಂಡು ಹೋಗ್ತಿರ್ತಾರೆ, ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಯಾಕಂದ್ರೆ ಒಂದೊಂದು ಕಾರ್ಯಕ್ರಮದಾಗ ನನ್ನೂ ಹಾರಿಸಿರ್ತಾರೆ, ಅದಕ್ಕೆ ನಾ ಇಲ್ಲೇ ಹಾಕೊಂಬಂದಿನಿ ಇವತ್ತು. ಹಂಗೇನಿಲ್ಲ, ಸುಮ್ಮನೆ ನಗ ಕೇಳಿದ್ದೇನೆ. ನಗಬೇಕ್ರಿ, ಇಟ್ಟ ನೋಡ್ರಿ. ಏನು ಇಲ್ಲಿ ಜೀವನದೊಳಗೆ ಅಟ್ಟು ಇಟ್ಟ ನಗ. ದ.ರಾ ಬೇಂದ್ರಾಜ್ ಹೇಳ್ತಾನೆ, ನಕ್ಕ 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 ಸಾಯ್ರಿ, ನಕ್ಷತ್ರ ಹಾಕಿರಿ ಅಂತ ದ.ರಾ ಬೇಂದ್ರಾಜ್ ಹೇಳ್ತಾನೆ. ಅದಕ್ಕೆ ಯಾವಾಗಲೂ ಕೂಡ ನಕ್ಕೋತಾ ಇರ್ರಿ, ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಸುಖ ಬರಲಿ ಅಪ್ಪೈ ಮುತ್ತೆ ಅನ್ರಿ, ದುಃಖ ಬರಲಿ ಅಪ್ಪೈ ಮುತ್ತೆ ಅನ್ರಿ. ಯಾವಾಗಲೂ ಕೂಡ ಅಪ್ಪೈ ಮುತ್ತೆ ಅನ್ಕೋತಾ ಹೋಗ್ರಿ. ನಿಮ್ಮೆಲ್ಲರ ಬದುಕು ಹಸನ ಆಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ರಕ್ಷಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ. ನೀವಿನ್ನೂ ಆರಾಮ.